ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಸಾಮಾನ್ಯವಾಗಿ ಇವತ್ತಿನ ದಿನ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಬಹಳ ಜನಗಳಿಗೆ ಕಣ್ಮರೆ ಆಗ್ಬಿಟ್ಟಿರುತ್ತೆ. ಜೀವನದುದ್ದಕ್ಕೂ ಬರೀ ಹೋರಾಟ. ಕೇಳ್ತಾರೆ ನನಗೆ, ಗುರುಗಳೇ, ನಾನು ನನ್ನ ಕಂಪನಿಯಲ್ಲಿ ಪ್ರಾಮಾಣಿಕವಾಗಿ ಎಫರ್ಟ್ ಹಾಕ್ತೀನಿ, ತುಂಬ ಕಷ್ಟಪಡ್ತಾ ಇದ್ದೀನಿ, ಆದರೆ ನನಗೆ ಗುರುತಿಸುವಂಥವ್ರಿಲ್ಲ, ನನ್ನ ಶ್ರಮಕ್ಕೆ ಪ್ರಶಂಸೆ ಕೊಡುವಂಥವ್ರಿಲ್ಲ, ಅಥವಾ ನಾನು ಏನೋ ಒಂದು ಆವಿಷ್ಕಾರವನ್ನು ಮಾಡಿದ್ರೆ ಅದನ್ನು ಸಕ್ಸೆಡ್ ಆಗಿ ನನಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಅದನ್ನು ಬೇರೆ ಯಾರೋ ಮಾಡ್ತಾರೆ, ಸಕ್ಸಸ್ ಆಗ್ತಾರೆ, ನನಗೆ ಮಾತ್ರ ಸಿಗ್ತಾ ಇಲ್ಲ. ಯಾಕೆ? ನನ್ನ ಲೈಫಲ್ಲಿ ಸಕ್ಸಸ್ ಅನ್ನೋದೇ ನಾಶ ಆಗೋಗ್ಬಿಟ್ಟಿದೆಯಾ? ನಾನು ಲೈಫಲ್ಲಿ ಸಕ್ಸಸ್ಫುಲ್ಲಾಗಿ ವ್ಯಕ್ತಿತ್ವವಾಗಿ ನಾನು ಬೆಳೆಯಲಿಕ್ಕೆ ಆಗೋದಿಲ್ವಾ? ನೋಡಿ, ಸಾಮಾನ್ಯವಾಗಿ ಏನಾಗ್ತಿದೆ, ಕೆಲವು ಜನಗಳಿಗೆ ಮುಟ್ಟಿದ್ದಲ್ಲೆಲ್ಲ ಫೇಲು, ಮುಟ್ಟಿದ್ದೆಲ್ಲ ನಷ್ಟ, ಏನೇ ಮಾಡೋಕ್ಕೆ ಹೋದ್ರೂ ಲಾಸ್ ಆಗ್ತಾ ಇರ್ತದೆ. ಕೆಲವೊಂದು ಬಾರಿ ಏನಾಗ್ತದೆ, ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಮಟ್ಟದಾಗಿ ನಡೀತಾ ಇರುತ್ತೆ, ಇನ್ನೇನು ಮೇಲೆ ಏರ್ತಾ ಇರುತ್ತೆ, ಸಡನ್ನಾಗಿ ಬಿದ್ದೋಗ್ಬಿಡುತ್ತೆ. ಎಲ್ಲ ನಷ್ಟ, ದೊಡ್ಡ ಮಟ್ಟದ ನಷ್ಟ. ಆಮೇಲೆ ವಿಪರೀತ ನಷ್ಟಕ್ಕೆ ಗುರಿಯಾಗ್ತಕ್ಕಂಥದ್ದು, ಮೇಲಿಂದ ಮೇಲೆ ವಿಪರೀತ ನಷ್ಟ, ಹೊಡೆತಗಳ ಮೇಲೆ ಹೊಡೆತ. ಆಮೇಲೆ ನೋಡಿ, ನಿಮ್ಮ ಯೋಜನೆ ಪ್ರಯತ್ನಗಳು ಎಷ್ಟೇ ಎಫರ್ಟ್ ಹಾಕಿದ್ರು, ಎಷ್ಟೇ ಕಾನ್ಸೆಪ್ಟೆಲ್ಲ ಇಟ್ಕೊಂಡು, ಎಷ್ಟೇ ಯೋಜನಾಪೂರ್ವಕವಾಗಿ ಮಾಡಿದ್ರೂ ಕೂಡ ಕೈಗೆ ಹತ್ತೋದಿಲ್ಲ, ಬಾಯಿಗೆ ಹತ್ತೋದಿಲ್ಲ, ಎಲ್ಲ ಬರೀ ನಷ್ಟ ಆಗ್ತಾ ಇರುತ್ತೆ. ಆಮೇಲೆ ಏನಾಗ್ತದೆ, ಉದ್ಯೋಗ ವಿಚಾರದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು, ಆಮೇಲೆ ಏನಾಗ್ತದೆ, ತುಂಬ ಟ್ಯಾಲೆಂಟು, ಜ್ಞಾನ, ವ್ಯವಸ್ಥೆ ಎಲ್ಲ ಇರ್ತದೆ, ಆದರೂ ಕೂಡ ಉದ್ಯೋಗ ವ್ಯವಸ್ಥೆ ಆಗ್ತಾ ಇರೋದಿಲ್ಲ. ಇಲ್ಲೇನೋ ಅಂದರು ಅಂತ ಬಿಡ್ತಾರೆ, ನಾನೇನೋ ಸ್ವತಂತ್ರ, ಆ ಕೆಪಾಸಿಟಿ ಇರುತ್ತೆ. ಇವತ್ತು ನೀವು ಉದ್ಯೋಗಕ್ಕೆ ಸೇರಿದ ಮೇಲೇ ಕೆಲವು ಸಂಸ್ಥೆಗಳು ಡೆವಲಪ್ ಆಗಿರುತ್ತೆ, ಬಟ್ ಆದರೆ ನಿಮ್ಮನ್ನು ಗುರುತಿಸುವಂಥದ್ದಿಲ್ಲ, ನಿಮ್ಮ ಸಕ್ಸಸ್ಸಿಗೆ ಬೆಂಬಲ ಕೊಡುವಂಥದ್ದಿಲ್ಲ, ಜೊತೆಗೆ ನಿಮ್ಮಿಂದ ಆಯಿತು ಅನ್ನುವಂಥ ಒಂದು ಸಣ್ಣ ಪ್ರಶಂಸೆನೂ ಕೂಡ ಕಡೆದಾಗಿ ನಿಮಗೆ ಸಿಗೋದಿಲ್ಲ. ಆಮೇಲೆ ನೋಡಿ, ಕೆಲವೊಂದು ಬಾರಿ ಏನಾಗ್ತದೆ, ಈ ಒಂದಷ್ಟು ಟೆಂಡರ್ಗಳು ಆಗಿರ್ಬೋದು, ಅಥವಾ ಕೆಲವೊಂದಷ್ಟು ಹರಾಜಲ್ಲಿ ಆಗಿರ್ಬೋದು, ಕೆಲವು ಬಿಟ್ಟಿಂಗ್ಗಳಲ್ಲಿ ಆಗಿರ್ಬೋದು. ಸಾಮಾನ್ಯವಾಗಿ ಇವತ್ತು ಒಂದು ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡಬೇಕಂದ್ರೆ ಆ ಒಂದು ಹೋದ ಕಡೆ ಜಯ ಅಂದರೆ ಸಕ್ಸಸ್ಸು. ಇವತ್ತು ನಾವು ಯಾವುದೋ ಒಂದು ವ್ಯವಹಾರಕ್ಕೆ ಹೋಗ್ತಾ ಇದ್ದೀವಿ, ಒಂದು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಆಗಿರ್ಬೋದು, ಅಥವಾ ಒಂದು ಹೂಡಿಕೆಯಲ್ಲಿ ಆಗಿರ್ಬೋದು, ಹೂಡಿಕೆ ಮಾಡ್ತಾ ಇದ್ರೆ ಇದರಲ್ಲಿ ನಮಗೆ ಸಕ್ಸಸ್ ಸಿಗಬೇಕು, ದೊಡ್ಡ ಮಟ್ಟದ ಮೊತ್ತ ಆಗಬೇಕು, ಅಥವಾ ಒಂದು ಟೆಂಡರ್, ಈ ಟೆಂಡರ್ ನನಗಾದರೆ ಇಷ್ಟೊಂದು ಲಾಭ ಬರುತ್ತಪ್ಪ ಭಗವಂತ, ಇದು ನಮಗೆ ಆಗಬೇಕು ಅನ್ನುವಂತಹ ಒಂದು ಆಸಕ್ತಿ ಇಟ್ಕೊಂಡು ಹೋಗ್ತಕ್ಕಂಥದ್ದು. ಆದರೆ ಏನಾಗ್ತಿದೆ, ನಿಮ್ಮ ಒಂದು ಕೊಟೇಶನ್ ಆಗಿರ್ಬೋದು, ನೀವು ಕೊಡುವಂತಹ ಒಂದು ವ್ಯವಸ್ಥೆ ಲಾಭದಾಯಕವಾಗಿ ಅಥವಾ ಅವ್ರಿಗೂ ಕೂಡ ತುಂಬ ಫೇವರ್ ಆಗಿದ್ದರೂ ಕೂಡ ಏನಾಗ್ತದೆ, ಬೇರೆಯವರ ಪಾಲಾಗ್ಬಿಟ್ಟಿರುತ್ತೆ ಸಕ್ಸಸ್. ಆಗ ಮನುಷ್ಯನಿಗೆ ಯಾರಿಗಾದರೂ ಕೂಡ ಅಷ್ಟೇ ಅಲ್ಲ, ಸೊ ಸಕ್ಸಸ್ ನಮ್ಮ ಬೆನ್ನಿಗಿಲ್ಲ, ಶ್ರಮಕ್ಕೆ ಬೆಲೆ ಇಲ್ಲ ಈ ಒಂದು ಸೊಸೈಟಿಲಿ ಅನ್ನುವಂಥ ವ್ಯವಸ್ಥೆ. ಈ ರೀತಿಯಲ್ಲಿ ಎಷ್ಟೋ ಜನ ಕೊರಗಿ ನಮಗೆ ಕರೆ ಮಾಡಿರೋದು ಕೂಡ, ಗುರುಗಳೇ, ನಾನು ಎಷ್ಟು ಚೆನ್ನಾಗಿ ಕೊಟೇಶನ್ ಕೊಟ್ಟಿರ್ತೀನಿ, ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಾನು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ತುಂಬ ಕಮ್ಮಿ ಬಜೆಟಲ್ಲಿ ಸುಂದರವಾದಂಥ ಮನೆ ನಿರ್ಮಾಣ ಮಾಡಿಕೊಡ್ತೀನಿ ಅಂದರೂ ನಮ್ಮ ಹತ್ರ ಬರ್ತಾ ಇಲ್ಲ. ಅದು ಬಿಟ್ಟು ನಮ್ಗಿಂತ ಡಬಲ್ ಖರ್ಚು ಮಾಡಿ ನಮ್ಗಿಂತ ಅನ್ಕ್ವಾಲಿಟಿಯಾಗಿ ಮಾಡುವಂಥವ್ರ ಕಡೆ ಹೋಗ್ತೀನಿ ಅಂತಾರೆ. ಯಾಕೆ ನಮಗೆ ಸಕ್ಸಸ್ ಸಿಗ್ತಾ ಇಲ್ಲ? ನಾವು ಅಷ್ಟು ಪ್ರಾಮಾಣಿಕತೆಯಿಂದ ಇರೋದೇ ತಪ್ಪಾಗ್ಬಿಟ್ಟಿದೆಯಾ? ಪ್ರಾಮಾಣಿಕತೆಯೇ ನಮಗೆ ಸಕ್ಸಸ್ಗೆ ವಿರುದ್ಧ ಆಗ್ತಾ ಇದೆಯಾ? ಈ ಥರದ್ದೆಲ್ಲ ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು ಉಂಟು ನನಗೆ. ಸೊ ಹಾಗಾದರೆ ನೋಡಿ, ಕೆಲವೊಂದು ಬಾರಿ ಏನಾಗ್ತದೆ, ರಾಜಕೀಯವಾಗಿ ಪಾಪ ಯಾವುದೋ ಪಂಚಾಯಿತಿ ಎಲೆಕ್ಷನ್ ಆಗಿರ್ಬೋದು, ಅಥವಾ MLA ಎಲೆಕ್ಷನ್ ಆಗಿರ್ಬೋದು, ಕಾರ್ಪೊರೇಟರ್ ಎಲೆಕ್ಷನ್ ಆಗಿರ್ಬೋದು, ನಗರಸಭೆ, ಪುರಸಭೆ, ಅಥವಾ ಈ ಒಂದು DCC ಬ್ಯಾಂಕ್ಗಳು, ಅಥವಾ ವಿವಿಧೋದ್ದೇಶ ಬ್ಯಾಂಕ್ಗಳಲ್ಲಿ, ಸಹಕಾರಿ ಸಂಘಗಳಲ್ಲಿ, ಇದರ ಯಾವುದೇ ಥರದ ಒಂದು ರಾಜಕೀಯವಾಗಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಬೇಕು, ಅದರಲ್ಲೂ ಒಂದು ಜಯವನ್ನು ಪಡ್ಕೋಬೇಕು, ಸಕ್ಸಸ್ಸನ್ನು ಪಡ್ಕೋಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ. ಏನಾಗ್ತಾ ಇರುತ್ತೆ, ಇನ್ನೇನು ಕಡೆಯದಾಗಿ ಜಯ ನಂದೇ ಅನ್ನುವಂತಹ ಖುಷಿ ಪಡಬೇಕು ಅನ್ನೋಷ್ಟರಲ್ಲಿ ಫೇಲ್ಯೂರ್. ಎಷ್ಟು ಬಾರಿ ಪ್ರಾಮಾಣಿಕ ಕೆಲಸಗಳನ್ನು ಮಾಡಿ ಧನಕನಕಗಳನ್ನು ಕಳ್ಕೊಂಡು ಪರರಿಗೆ ಒಳ್ಳೇದು ಮಾಡೋಕ್ಕೋಗಿ ನಾವು ಕಷ್ಟಕ್ಕೆ ಸಿಗಾಕೊಂಡ್ವಲ್ಲ, ನಮಗೊಂದು ಜಯ ಸಿಗಲಿಲ್ವಲ್ಲ, ನಾವು ನಂಬಿದ ಜನ ನಮಗೆ ಮೋಸ ಮಾಡಿಬಿಟ್ರಾ, ಯಾಕೆ ಹೀಗಾಯಿತು, ನಮ್ಮ ಜೀವನನೇ ಸರಿ, ನಮ್ಮ ಗ್ರಹಗಳೇ ಚೆನ್ನಾಗಿಲ್ವಾ? ಈ ಥರದ್ದೆಲ್ಲ ಪ್ರಶ್ನೆಗಳು ಉತ್ಪತ್ತಿ, ಭಾಳ ರೀತಿಯಲ್ಲಿ ಈ ಥರದ್ದೆಲ್ಲ ಸಮಸ್ಯೆಗಳು ಬಂದಿದೆ. ವಿಶೇಷವಾಗಿ ಏನಾಗ್ತದೆ, ಕೆಲವೊಂದು ಬಾರಿ
ಮೇಲಧಿಕಾರಕ್ಕೆ ಏರಬೇಕು. ಇವತ್ತು ಸಾಮಾನ್ಯವಾಗಿ ಯಾರೇ ಆಗಿರ್ಬೋದು, ಸರ್ಕಾರಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು, ಯಾವುದೇ ಉನ್ನತ ಪದವಿಯಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು, ಅದಕ್ಕಿಂತನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥದ್ದು ಸಹಜವಾಗಿ ಅದು ಒಂದು ಸಕ್ಸಸ್ ಮನುಷ್ಯನಿಗೆ. ಈ ಒಂದು ಪೊಸಿಷನ್ಗೆ ಹೋಗ್ಬೇಕು ಅಥವಾ ಇಂತಹ ಒಂದು ಕಾರ್ಯದಲ್ಲಿ ನಾನು ಜಯವನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಅದಿರ್ತದೆ. ಏನಾಗ್ತಾ ಇರ್ತದೆ, ಪ್ರತಿಯೊಂದರಲ್ಲೂ ಕೂಡ ಬರೀ ನಷ್ಟ, ಲಾಸ್. ಏನಾಗಿದೆ, ನಮಗೆ ಸಕ್ಸಸ್ ಅನ್ನೋದೇ ಇಲ್ವ, ನಮಗೆ ಒಂದು ಪ್ರಮೋಷನ್ ಆಗಿಯೂ ನಮಗೆ ಸಕ್ಸಸ್ ಸಿಗ್ತಾ ಇಲ್ಲ. ಏನು ಕೆಲವೊಂದು ಬಾರಿ ಬಹಳ ಇಚ್ಛೆ ಪಡ್ತಾ ಇರ್ತೀರ, ಇಂಥ ಜಾಗದಲ್ಲೇ ಕೆಲಸ ಮಾಡಬೇಕು ನಾವು, ಇದು ಅಲ್ಲೋದ್ರೆ ನಮ್ಗೆ ಈ ಥರದೊಂದು ಸಕ್ಸಸ್ ಆಗುತ್ತೆ ಕೆಲಸ, ಅಲ್ಲೋದ್ರೆ ನಾವು ಮನೆ ವ್ಯವಸ್ಥೆ, ಕುಟುಂಬ, ಜಮೀನು ಎಲ್ಲವನ್ನ ನೋಡಿಕೊಂಡು ಒಂದು ಸಕ್ಸಸ್ಫುಲ್ ಲೈಫನ್ನು ನಾವು ಮಾಡ್ಬೋದು ಅಂತ. ಆ ವ್ಯವಸ್ಥೆಗೆ ನಿಮಗೆ ಹೋಗೋಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಟ್ರಾನ್ಸ್ಫರ್ ನಿಮಗೆ ಸಿಗೋದೇ ಇಲ್ವಲ್ಲ. ಸೊ ಅಲ್ಲೂ ಕೂಡ ನಷ್ಟ, ಅಲ್ಲೂ ಕೂಡ ನಿಮಗೆ ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆಯಾ, ಯಶಸ್ಸು ಅನ್ನೋದು ನಿಮಗೆ ಸಿಗ್ತಾನೇ ಇಲ್ವಾ, ಎಲ್ಲದರಲ್ಲೂ ನಿಮಗೆ ತೊಂದರೆ ಆಗ್ತಾ ಇದೆಯಾ, ಹಾಗಾದರೆ ಏನು ಮಾಡಬೇಕು ಗುರುಗಳು? ಇದಕ್ಕೆಲ್ಲ ಪರಿಹಾರಗಳು ಇದೆಯಾ, ನಿಜವಾಗ್ಲೂ ಪರಿಹಾರ ಆಗುತ್ತಾ ಅನ್ನುವಂಥ ಎಷ್ಟೋ ಪ್ರಶ್ನೆಗಳು ನಮಗೆ ಬರ್ತಾ ಇರ್ತವೆ. ನೋಡಿ, ಸಾಮಾನ್ಯವಾಗಿ ಇದಕ್ಕೆ ಬಹಳ ಸರಳವಾದಂತಹ ಅದ್ಭುತವಾದಂತಹ ತಂತ್ರ ಪರಿಹಾರಗಳಿದೆ. ಈ ತಂತ್ರ ಪರಿಹಾರಗಳನ್ನು ಮಾಡಿದ್ರೆ ಖಂಡಿತವಾಗಿ ಪರಿಹಾರ ಆಗಿ ಆಗ್ತದೆ. ಯಾಕಂದರೆ ಒಂದು ಬೀಜಾಕ್ಷರ ಮಂತ್ರದಿಂದ ಸಕ್ಸಸ್ಸನ್ನು ಕಾಣಬಹುದು. ಗೊತ್ತಿರಲಿ ನಿಮಗೆ, ಏನು ಹೇಳಿ, ಒಂದು ಸಣ್ಣ ಬೀಜಾಕ್ಷರ ಮಂತ್ರದಿಂದ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಭಗವಂತ ನೀನೇ ಅಂಥೇಳಿ ಪರಮಾತ್ಮನಿಗೆ ದಾಸನಾಗಿ ನಂಬಿಕೆ ಇಟ್ಟು ಮಾಡಿದ್ದೆ ಆದರೆ ಜಸ್ಟ್ ಒಂದು ಬೀಜಾಕ್ಷರ ಮಂತ್ರದಿಂದ ನೀವು ಸಕ್ಸಸ್ಸನ್ನು ಪಡ್ಕೋಬೋದಾಗಿರ್ತದೆ. ಹೌದಾ, ಹಾಗಾದರೆ ಯಾವುದು ಗುರುಗಳೇ ಆ ಒಂದು ಬೀಜಾಕ್ಷರ ಮಂತ್ರ ಅಂತ ಕೇಳಬಹುದು. ನೋಡಿ, ಇಲ್ಲಿದೆ ಆ ಬೀಜಾಕ್ಷರ ಮಂತ್ರ. ಸರಿಯಾಗಿ ಇದನ್ನು ನೀಟಾಗಿ ತಿಳ್ಕೊಂಡು ಅದೇ ಪ್ರಕಾರ ಫಾಲೋ ಮಾಡಿ ಯಶಸ್ಸು, ಸಕ್ಸಸ್ಸು ನಿಮ್ಮದಾಗ್ತದೆ ಅಂತ ಹೇಳ್ತಾ, ತಂತ್ರ ಸ್ವರೂಪ ಹೀಗಿರ್ತದೆ. ಒಂದು ಭೂಜಪತ್ರಿ ಎಲೆಯನ್ನು ತೆಗೆದುಕೊಳ್ಳಿ. ಸಾಮಾನ್ಯವಾಗಿ ಬನ್ಸಾರಿ ಅಂಗಡಿಯಲ್ಲಿ ಸಿಗುವಂಥ ಭೂಜಪತ್ರಿ ಎಲೆ, ಆಯಿತಾ, ಅದು ಒಂದು ವನಸ್ಪತಿ, ಆಯಿತಾ. ಸೊ ಆ ಒಂದು ಭುಜಪತ್ರಿ ಎಲೆಯ ಮೇಲೆ ಠ ಅನ್ನುವಂಥ ಅಕ್ಷರ ನೋಡಿ, ಮೊದಲನೇ ಠ ದೊಡ್ಡ ಠ ಅಲ್ಲ, ಠ ಆದಮೇಲೆ ಠ ಠ ಅಂಥೇಳಿ ಬರ್ತದಲ್ಲ, ರಾ ಮಧ್ಯದಲ್ಲಿ ಒಂದು ಚುಕ್ಕೆಯನ್ನು ಇಡುವಂತಹ ಠ. ಈ ಒಂದು ಅಕ್ಷರವನ್ನು, ಈ ಒಂದು ಬೀಜಾಕ್ಷರ ಮಂತ್ರವನ್ನು ಭಕ್ತಿಪೂರ್ವಕವಾಗಿ ಆ ಒಂದು ಭುಜಪತ್ರಿಯ ಎಲೆ ಮೇಲೆ 11 ಬಾರಿ ಬರೀರಿ. ಠ ಠ ಠ ಠ ಠ ಅಂತ ಒಂದೇ ಸಾಲಲ್ಲಿ 11 ಅಕ್ಷರಗಳನ್ನು ಬರೆದು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಅದನ್ನು ಮಡಗಿ ನಿಮ್ಮ ಮನೆಯ ದೇವರಿಗೆ ವಿಶೇಷವಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಧೂಪ ದೀಪಗಳನ್ನು ತೋರಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಭುಜಪತ್ರೆಯನ್ನು ಒಂದು ತಾಯಿತದಲ್ಲಿ ಭದ್ರಪಡಿಸಿ, ಒಂದು ತಾಯಿತದಲ್ಲಿ ಭದ್ರವನ್ನು ಪಡಿಸಿ, ತದನಂತರ ಅದಕ್ಕೆ ಮತ್ತೊಂದು ಬಾರಿ ಪೂಜೆಯನ್ನು, ಷೋಡಶೋಪಚಾರವಾಗಿ ಪೂಜೆಯನ್ನು ಸಲ್ಲಿಸಿ ಆ ತಾಯಿತವನ್ನು ನಿಮ್ಮ ಕೊರಳಲ್ಲಿ ಅಥವಾ ನಿಮ್ಮ ಒಂದು ಉಡದಾರದಲ್ಲಿ, ಸೊಂಟದ ಉಡದಾರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಸಾಕು. ಈ ಒಂದು ತಂತ್ರನ ನೀವು ಕರೆಕ್ಟಾಗಿ ಮಾಡಿದ್ದೇ ಆದಲ್ಲಿ ಸಕ್ಸಸ್ಸು ನಿಮ್ಮ ಬೆನ್ನಿಂದ ಇರ್ತದೆ. ಸೊ ಸದಾ ನೀವು ಯಶಸ್ಸನ್ನು ಕಾಣ್ಬೋದು, ಓದಲ್ಲಿ ಜಯ ನಿಮಗೆ ಸಿಗುತ್ತೆ, ಅದ್ಭುತವಾದಂಥ ಅಭಿವೃದ್ಧಿಯನ್ನು ನೀವು ಕಾಣ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಏನೇನು ವ್ಯವಸ್ಥಿತವಾದ ಕಾರ್ಯಗಳನ್ನು ಮಾಡ್ತಾಯಿದ್ರಿ ಎಲ್ಲದರಲ್ಲೂ ಪ್ರಗತಿ ಕಾಣುತ್ತದೆ. ಇಂಥದ್ದೇ ಅಂತಲ್ಲ, ರಾಜಕೀಯವಾಗಿ, ಉದ್ಯೋಗವಾಗಿ, ವ್ಯಾವಹಾರಿಕವಾಗಿ, ಆಸ್ತಿ ಪಾಸ್ತಿ, ಪ್ರಾಪರ್ಟಿ ಇತ್ಯಾದಿ ಯಾವುದೇ ಒಂದು ವ್ಯವಹಾರ, ಡೀಲಿಂಗ್ಸು, ಕಾರ್ಯಗಳಿಗೆ ಹೋಗಿ ನಿಮಗೆ ಜಯ, ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿರ್ತದೆ ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ಈ ಥರ 10 ವ್ಯವಸ್ಥಿತವಾದಂತಹ ಸಂಕಷ್ಟದಲ್ಲಿರುವಂಥ ಜನರಿಗೆ ಮರಿದೇನೆ ಈ ವಿಡಿಯೋನ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಅಥವಾ ಇಂತಹ ರಿಲೇಟೆಡ್ ವಿಡಿಯೋಗಳನ್ನು ಕೇಳಬೇಕು ಅನ್ನುವಂಥ ಆಸಕ್ತಿ ಹೊಂದಿದರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಜೊತೆಗೆ ನೀವು ನಮ್ಮೊಟ್ಟಿಗೆ ಮುಕ್ತವಾಗಿ ಮಾತನಾಡಲು ಅಥವಾ ನಮ್ಮನ್ನು ನೇರವಾಗಿ ಭೇಟಿಯಾಗಲು ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಎಲ್ಲರ ಜೀವನದಲ್ಲೂ ಸದಾ ಸಕ್ಸಸ್, ಯಶಸ್ಸು ಸಿಗಲಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.